ನಮಸ್ಕಾರ ಸ್ನೇಹಿತರೆ, ಕನ್ನಡ ರಿಪೋರ್ಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಡಿಸೆಂಬರ್ ತಿಂಗಳು ಅಂದಾಕ್ಷಣ ಹೊಸ ವರ್ಷದ ಸಿದ್ಧತೆಗಳ ಜೊತೆಗೆ ಹಲವು ಹೊಸ ನಿಯಮಗಳ ಬದಲಾವಣೆಗಳು ಸಹ ಜಾರಿಗೆ ಬರುತ್ತವೆ. ಡಿಸೆಂಬರ್ 1, 2025ರಿಂದ ನಮ್ಮ ದೇಶದಲ್ಲಿ 8 ಪ್ರಮುಖ ನಿಯಮಗಳು ಬದಲಾಗುತ್ತಿದ್ದು, ಇದು ನಿಮ್ಮ ದೈನಂದಿನ ಜೀವನ ಮತ್ತು ಹಣಕಾಸಿನ ಮೇಲೆ ನೇರ ಪರಿಣಾಮವನ್ನು ಬೀರಲಿದೆ. ಬನ್ನಿ, ಅವುಗಳ ಬಗ್ಗೆ ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ನಾವು ತಿಳಿಸಿಕೊಡ್ತಾ ಇದ್ದೇವೆ. ವಿಡಿಯೋವನ್ನ ಕೊನೆವರೆಗೂ ತಪ್ಪದೆ ವೀಕ್ಷಿಸಿ. ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ. ಮೊದಲನೇದಾಗಿ, ಆಧಾರ್ ಕಾರ್ಡ್ನಲ್ಲಿ ದೊಡ್ಡ ಬದಲಾವಣೆ ಆಗಲಿದೆ. ಡೇಟಾ ದುರುಪಯೋಗ ತಡೆಯುವ ಉದ್ದೇಶದಿಂದ ಇನ್ನು ಮುಂದೆ ನಿಮ್ಮ ಹೆಸರು, ವಿಳಾಸ ಅಥವಾ 12 ಅಂಕಿಯ ಸಂಖ್ಯೆ ಆಧಾರ್ ಕಾರ್ಡ್ನಲ್ಲಿ ಕಾಣಿಸೋದಿಲ್ಲ. ಬದಲಿಗೆ ಕೇವಲ ನಿಮ್ಮ ಫೋಟೋ ಮತ್ತು QR ಕೋಡ್ ಅನ್ನು ಮಾತ್ರ ಆಧಾರ್ ಕಾರ್ಡ್ ಪ್ರದರ್ಶಿಸುತ್ತದೆ. ಇನ್ನು ಪಾವತಿಗಳ ವಿಷಯಕ್ಕೆ ಬಂದರೆ, UPI ನಿಯಮಗಳು ಡಿಸೆಂಬರ್ 31, 2025ರಿಂದ ಬದಲಾಗುತ್ತಿವೆ. ಹೊಸ ನಿಯಮದಡಿ ನೀವು EMIಗಳು ಅಥವಾ ಚಂದಾದಾರಿಕೆಗಳಂತಹ ನಿಮ್ಮ ಎಲ್ಲ ಆಟೋಪೇ ಮ್ಯಾಂಡೇಟ್ಗಳನ್ನು ಕೇವಲ ಒಂದೇ UPI ಅಪ್ಲಿಕೇಶನ್ನಿಂದ ನಿರ್ವಹಿಸಬಹುದು. ಜೊತೆಗೆ ಮುಖ ಅಥವಾ ಬಯೋಮೆಟ್ರಿಕ್ ದೃಢೀಕರಣದಂತಹ ಹೊಸ ಭದ್ರತಾ ವೈಶಿಷ್ಟ್ಯಗಳು ಸಹ ಸೇರಲಿವೆ. ಇನ್ನು ಬ್ಯಾಂಕಿಂಗ್ ವಿಷಯಕ್ಕೆ ಬಂದರೆ, SBI ಒಂದು ಪ್ರಮುಖ ಸೇವೆಯನ್ನ ನಿಲ್ಲಿಸ್ತಾ ಇದೆ. ಡಿಸೆಂಬರ್ 1ರಿಂದ SBI ತನ್ನ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿನ M-Cash ಸೇವೆಯನ್ನ ಶಾಶ್ವತವಾಗಿ ಸ್ಥಗಿತಗೊಳಿಸಲಿದೆ. ಪಿಂಚಣಿದಾರರಿಗೆ 2 ಮಹತ್ವದ ಗಡುವುಗಳಿವೆ. ಸರ್ಕಾರಿ ನೌಕರರು ಯೂನಿಫೈಡ್ ಪಿಂಚಣಿ ಯೋಜನೆ ಆಯ್ಕೆ ಮಾಡಲು ನವೆಂಬರ್ 30, 2025 ಅಂತಿಮ ದಿನಾಂಕವಾಗಿದೆ. ಅದೇ ರೀತಿ ಎಲ್ಲಾ ಪಿಂಚಣಿದಾರರು ನವೆಂಬರ್ 30ರೊಳಗೆ ತಮ್ಮ ಜೀವ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಸಲ್ಲಿಸಬೇಕು. ಇದನ್ನು ತಪ್ಪಿದರೆ ಡಿಸೆಂಬರ್ 1ರಿಂದ ಪಿಂಚಣಿ ಸ್ಥಗಿತಗೊಳ್ಳುವ ಅಪಾಯವಿರುತ್ತದೆ. ಜಾಗೃತೆ ವಹಿಸಿಕೊಳ್ಳಿ. ಆದಾಯ ತೆರಿಗೆ ಪಾವತಿಸುವವರು ಕೆಲವು ಗಡುವುಗಳನ್ನು ನೆನಪಿಟ್ಟುಕೊಳ್ಳಬೇಕು. ವಿವಿಧ ತೆರಿಗೆ ಹೇಳಿಕೆಗಳು ಮತ್ತು ವರದಿಗಳನ್ನು ಸಲ್ಲಿಸಲು. ಕಡೆಯದಾಗಿ, ಸಾಮಾನ್ಯ ಜನರಿಗೆ ಪರಿಣಾಮ ಬೀರುವ ವಿಷಯ ಇಂಧನ ಬೆಲೆಗಳು. ಪ್ರತಿ ತಿಂಗಳ ಮೊದಲನೇ ದಿನದಂತೆ ಡಿಸೆಂಬರ್ 1ರಂದು LPG ಸಿಲಿಂಡರ್ಗಳು ಮತ್ತು ವಿಮಾನಯಾನದಲ್ಲಿ ಬಳಸುವ ಇಂಧನವಾದ ATF ಬೆಲೆಗಳು ಸಹ ಪರಿಷ್ಕೃತಗೊಳ್ಳುವ ಸಾಧ್ಯತೆ ಇದೆ. ಈ ಎಲ್ಲ ಬದಲಾವಣೆಗಳನ್ನು ಗಮನದಲ್ಲಿಟ್ಟುಕೊಂಡು ನಿಮ್ಮ ವ್ಯವಹಾರಗಳನ್ನು ಸರಿಯಾಗಿ ನಿರ್ವಹಿಸಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇದೇ ರೀತಿ ಪ್ರಮುಖ ಮಾಹಿತಿಗಳೊಂದಿಗೆ ನಾವು ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೇವೆ. ಅಲ್ಲಿಯವರೆಗೂ ಧನ್ಯವಾದಗಳು. ಶುಭ ದಿನ.